ಶ್ರೀ ಗುರುಚರಿತ್ರೆ 38ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಗಾಣಗಾಪುರದಲ್ಲಿ ದಿನಾಲೂ ಗುರು ಸಮ್ಮುಖದಲ್ಲಿ ಬ್ರಾಹ್ಮಣ ಸಮಾರಾಧನೆ ನಡೆಯುತ್ತಲೇ ಇತ್ತು. ಒಂದು ದಿನ ಭಾಸ್ಕರನೆಂಬ ಹೆಸರಿನ ಕಾಶ್ಯಪ ಗೋತ್ರದ ಬಡ ಬ್ರಾಹ್ಮಣನೊಬ್ಬನು ಗುರುಗಳ ದರ್ಶನಕ್ಕಾಗಿ ದೂರದ ಊರಿನಿಂದ ಬಂದನು. ಆತನಿಗೆ ಶ್ರೀಗುರುಗಳಿಗೆ ಭಿಕ್ಷೆ ಮಾಡಿಸಬೇಕೆಂಬ ಅಭಿಲಾಷೆ ಇತ್ತು. ಆದರೆ ಅವನು ಊರಿನಿಂದ ತಂದ ಅಕ್ಕಿ, ಬೇಳೆ, ಬೆಲ್ಲ, ಗೋಧಿ ಹಿಟ್ಟು, ತೂಪ ಮುಂತಾದವುಗಳು 3-4 ಜನರಿಗೆ ಸಾಲುವಷ್ಟು ಮಾತ್ರ ಇದ್ದವು. ಗುರುಗಳಿಗಾದರೂ ಅಪಾರವಾದ ಶಿಷ್ಯ ಸಮುದಾಯವಿತ್ತು. ಹೀಗಾಗಿ ಮುಂದೆ ಹೇಗೆ ಮಾಡುವುದೆಂದು ಆತನು ವಿಚಾರದ ಗೊಂದಲಕ್ಕೆ ಬಿದ್ದನು. ಅಷ್ಟರಲ್ಲಿ ಅಂದು ಸಮಾರಾಧನೆ ಮಾಡಿಸಿದ ಭಕ್ತರು ಬ್ರಾಹ್ಮಣರನ್ನೆಲ್ಲ ಊಟಕ್ಕೆ ಕರೆದರು. ಬ್ರಾಹ್ಮಣರೊಂದಿಗೆ ಭಾಸ್ಕರನು ಊಟ ಮಾಡಿ ಬಂದನು. ರಾತ್ರಿಯಾಗಲು ತಾನು ಊರಿನಿಂದ ಗಂಟು ಕಟ್ಟಿಕೊಂಡು ಬಂದಿದ್ದ ಸಾಮಗ್ರಿಗಳನ್ನು ತಲೆದಿಂಬಿಗಿಟ್ಟುಕೊಂಡು ಮಠದ ಒಂದು ಮೂಲೆಯಲ್ಲಿ ಮಲಗಿದನು. ಭಾಸ್ಕರನಿಗೆ ಗುರುಗಳೆದುರು ತನ್ನ ಆಸೆ ಪರಿಸ್ಥಿತಿಗಳನ್ನು ಹೇಳಿಕೊಳ್ಳುವ ಧೈರ್ಯವಿರಲಿಲ್ಲ. ಹೀಗಾಗಿ 3 ತಿಂಗಳ ಕಾಲದವರೆಗೂ ದಿನನಿತ್ಯವೂ ಇದೇ ಕ್ರಮವು ನಡೆದು ಹೋಯಿತು. ಭಾಸ್ಕರನು ಗುರುಗಳಿಗೆ ಸಮಾರಾಧನೆ ಭಿಕ್ಷೆ ಮಾಡಿಸುವ ಉದ್ದೇಶದಿಂದ ಬಂದಿರುವನೆಂಬುದನ್ನು ತಿಳಿದುಕೊಂಡಿದ್ದ ಕೆಲವು ಕುತ್ಸಿತ ಬುದ್ಧಿಯ ಬ್ರಾಹ್ಮಣರು ಹಿಂದೆ ಮುಂದೆ ಆಡಿಕೊಳ್ಳುತ್ತಾ, ತಾನು ನೋಡಿದರೆ ಒಂದು ಪಾವು ಅಕ್ಕಿ ಕಟ್ಟಿಕೊಂಡು ಬಂದಿದ್ದಾನೆ, ಇಷ್ಟೆಲ್ಲ ಶಿಷ್ಯ ಬಳಗವಿದ್ದ ಗುರುಗಳಿಗೆ ಭಿಕ್ಷೆ ಮಾಡಿಸುತ್ತಾನಂತೆ, ಇವನ ಯೋಗ್ಯತೆ ನೋಡಿರಿ ಎಂದು ಮುಸಿ ನಗುತ್ತಿದ್ದರು. ಭಾಸ್ಕರನು ಆ ಬ್ರಾಹ್ಮಣರ ವ್ಯಂಗ್ಯೋಕ್ತಿಗಳನ್ನು ಅನಿವಾರ್ಯವಾಗಿ ಸಹಿಸಿಕೊಂಡು ಸುಮ್ಮನೆ ಇರುತ್ತಿದ್ದನು. ಒಂದು ದಿನ ಭಾಸ್ಕರನು ತಮಗೆ ಭಿಕ್ಷೆ ಮಾಡಿಸಬೇಕೆಂಬ ಆಸೆಯಿಂದ ಇಲ್ಲಿಗೆ ಬಂದಿರುವನೆಂಬ ವಿಷಯವು ಗುರುಗಳ ಕಿವಿಯವರೆಗೂ ತಲುಪಿಬಿಟ್ಟಿತು. ಗುರುಗಳು ಆತನನ್ನು ಕರೆದು, ಭಾಸ್ಕರ, ಇಂದು ನೀನೇ ಸ್ವಯಂ ಪಾಕ ಮಾಡಿ ನಮಗೆ ಭಿಕ್ಷೆ ಮಾಡಿಸಬೇಕು ಎಂದು ಆಜ್ಞೆ ಮಾಡಿದರು. ಭಾಸ್ಕರನು, ಆಗಲೇ ಗುರುಗಳೇ, ತಮ್ಮ ಅನುಗ್ರಹ ಎಂದು ನುಡಿದು ಗುರುಗಳಿಗೆ ನಮಸ್ಕಾರ ಮಾಡಿದನು. ಗುರ್ಬಾಜ್ಞೆಯಂತೆ ಸ್ನಾನ ಮಾಡಿ ಬಂದು ತಾನು ಊರಿನಿಂದ ಕಟ್ಟಿಕೊಂಡು ಬಂದಿದ್ದ ಅಲ್ಪ ಪ್ರಮಾಣದ ಪದಾರ್ಥಗಳಿಂದಲೇ ಅಡುಗೆ ಸಿದ್ಧಪಡಿಸಿದನು. ಗುರುಗಳ ಹತ್ತಿರ ಬಂದು ಕೈ ಜೋಡಿಸಿ, ಸ್ವಾಮಿನ್, ಅಡುಗೆ ಸಿದ್ಧವಾಗಿದೆ ಎಂದು ಹೇಳಿದನು. ಹೊರಗೆ ಕುಳಿತಿದ್ದ ಕೆಲವು ಬ್ರಾಹ್ಮಣರು, ಇಂದು ಭಾಸ್ಕರನ ಸಮಾರಾಧನೆ ಎಂದ ಮೇಲೆ ನಾವೆಲ್ಲ ನಮ್ಮ ಮನೆಗಳಲ್ಲಿಯೇ ಊಟ ಮಾಡಬೇಕೆಂದಾಗುತ್ತದೆ. ಯಾಕೆಂದರೆ ಆತ ಕೇವಲ ಒಂದು ಪಾವಿನಷ್ಟು ಅಕ್ಕಿ ಮಾತ್ರ ಕಟ್ಟಿಕೊಂಡು ಬಂದಿದ್ದಾನೆ ಎಂದು ತಮ್ಮೊಳಗೆ ಮಾತನಾಡಿಕೊಂಡು ನಗುತ್ತಿರುವುದು ಗುರುಗಳ ಕಿವಿಗೆ ಬಿತ್ತು. ಗುರುಗಳು ತಮ್ಮ ಶಿಷ್ಯನಿಂದ ಹೊರಗಿದ್ದ ಬ್ರಾಹ್ಮಣರೆಲ್ಲ ಒಳಗೆ ಕರೆಸಿಕೊಂಡರು ಮತ್ತು ಭಾಸ್ಕರನಿಂದ, ಈ ದಿವಸ ನಾನು ಬ್ರಾಹ್ಮಣ ಸಮಾರಾಧನೆ ಮಾಡಿಸುತ್ತೇನೆ, ನೀವೆಲ್ಲರೂ ಸ್ನಾನ ಮಾಡಿ ನಿಮ್ಮ ಕುಟುಂಬ ಪರಿವಾರ ಸಮೇತ ಊಟಕ್ಕೆ ಬರಬೇಕು ಎಂದು ಔತಣ ಹೇಳಿಸಿದರು. ಬ್ರಾಹ್ಮಣರಲ್ಲಿ ಕೆಲವರು ಮುಸಿ ನಕ್ಕರು. ಭಾಸ್ಕರನ ಮಾತಿನಲ್ಲಿ ಬ್ರಾಹ್ಮಣರಿಗೆ ವಿಶ್ವಾಸವಿಲ್ಲವೆಂಬುದನ್ನು ಮನಗಂಡ ಗುರುಗಳು ಆ ಬ್ರಾಹ್ಮಣರನ್ನು ಕುರಿತು, ಬ್ರಾಹ್ಮಣೋತ್ತಮರೇ, ಇಂದು ನಮ್ಮ ಭಕ್ತ ಭಾಸ್ಕರನು ನಿಜವಾಗಿಯೂ ಎಲ್ಲ ಬ್ರಾಹ್ಮಣರಿಗೂ ತೃಪ್ತಿಯಾಗುವಂತೆ ಪಂಚಪಕ್ವಾನ್ನಗಳಿಂದ ಸಮಾರಾಧನೆ ಮಾಡಿಸುತ್ತಾನೆ. ನೀವೆಲ್ಲ ಬೇಗ ನಿಮ್ಮ ಮನೆ ಮಂದಿ ಪರಸ್ಥಳಗಳಿಂದ ಬಂದ ಅತಿಥಿ ಅಭಾಗ್ಯತರವನ್ನೆಲ್ಲ ಕರೆದುಕೊಂಡು ಊಟಕ್ಕೆ ಬನ್ನಿ ಎಂದು ಅಪ್ಪಣೆ ಕೊಡಿಸಿದರು. ಗುರುಗಳೇ ಹೇಳಿದ ಮೇಲೆ ಮಠದಲ್ಲಿ ಸಮಾರಾಧನೆ ಇದೆ ಎಂಬುದು ಜನರಿಗೆ ವಿಶ್ವಾಸವಾಯಿತು. ಬಹುಶಃ ಮಠದಲ್ಲಿರುವ ಸಾಮಗ್ರಿಗಳಿಂದ ಗುರುಗಳೇ ಬೇರೆ ಅಡುಗೆ ಮಾಡಿಸಬಹುದೆಂದು ಮಾತಾಡಿಕೊಳ್ಳುತ್ತಾ ಅವರೆಲ್ಲ ಸ್ನಾನಕ್ಕೆ ತೆರಳಿದರು. ಭಾಸ್ಕರನಿಗೆ ಗುರುಗಳು ಆತ ಮಾಡಿದ ಅಡುಗೆಯನ್ನೆಲ್ಲ ತಂದು ತಮ್ಮ ಮುಂದೆ ಇಡುವಂತೆ ಆಜ್ಞೆ ಮಾಡಿದರು. ತಮ್ಮ ಹೆಗಲ ಮೇಲಿದ್ದ ಶಾಟಿಯನ್ನು ಆ ಅಡುಗೆಯ ಪಾತ್ರೆಗಳ ಮೇಲೆ ಮುಚ್ಚಿದರು. ನಂತರ ಆ ಶಾಟಿಯ ಮೇಲೆ ತೀರ್ಥವನ್ನು ಪ್ರೋಕ್ಷಿಸಿದರು. ಮಠದ ಆವರಣದಲ್ಲಿ 1,000 ಎಲೆಗಳನ್ನು ಊಟಕ್ಕಾಗಿ ಹಾಕಿಸಿದರು. ಊಟಕ್ಕೆ ಬಡಿಸುವ ಬ್ರಹ್ಮಚಾರಿಗಳಿಗೆ ಪಾತ್ರೆಗಳ ಮೇಲೆ ಹೊದಿಸಿದ ಶಾಟಿಯನ್ನು ಸಂಪೂರ್ಣವಾಗಿ ತೆರೆಯದೆ ಬೇರೆ ಪಾತ್ರೆಗಳನ್ನು ತೋಡಿಕೊಂಡು ಊಟಕ್ಕೆ ಬಡಿಸತಕ್ಕದ್ದೆಂದು ಆಜ್ಞೆ ಮಾಡಿದರು. ಗುರುಗಳು ಮತ್ತೊಂದು ಸಲ ಎಲ್ಲ ಬ್ರಾಹ್ಮಣರನ್ನು ಭಾಸ್ಕರನಿಂದ ಊಟಕ್ಕೆ ಕರೆಸಿದರು. ಬ್ರಾಹ್ಮಣರೆಲ್ಲರೂ ತಮ್ಮ ಪರಿವಾರದೊಂದಿಗೆ ಬಂದು ಸಾಲಾಗಿ ಹಾಕಿದ್ದ ಎಲೆಗಳ ಮೇಲೆ ಕುಳಿತರು. ಗುರುಗಳಿಗೆ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಎಲೆ ಹಾಕಲಾಗಿತ್ತು. ಬ್ರಹ್ಮಚಾರಿಗಳು ಬಡಿಸುವ ಕಾರ್ಯ ಪ್ರಾರಂಭಿಸಿದರು. ಅಷ್ಟರಲ್ಲಿ ಭಾಸ್ಕರನು ಗುರುಗಳ ಪಾದಪೂಜೆ ಮುಗಿಸಿದ್ದನು. ತೀರ್ಥಗಂಧಗಳನ್ನು ಊಟಕ್ಕೆ ಕೂಡಿರುವವರೆಗೆ ಕೊಡಲಾಯಿತು. ಅನ್ನಪೂರ್ಣ ಸ್ತೋತ್ರದ ನಂತರ ಗುರುಗಳ ಜೈಕಾರದೊಂದಿಗೆ ಬ್ರಾಹ್ಮಣ ಭೋಜನವು ಪ್ರಾರಂಭವಾಯಿತು. ಅನ್ನ, ಸಾರು, ಪಾಯಸ, ಪರಮಾನ್ನ, ತುಪ್ಪ ಮುಂತಾದವುಗಳನ್ನು ಎಷ್ಟೆಷ್ಟು ಬಡಿಸಿದರೂ ಆ ಪಾತ್ರಗಳು ಬರಿದಾಗಲೇ ಇಲ್ಲ. ಇದನ್ನು ಕಂಡು ಜನರು ಬೆರಗಾದರು. ಬಂದ ಬ್ರಾಹ್ಮಣರೆಲ್ಲ ಯಥೇಚ್ಛವಾಗಿ ಊಟ ಮಾಡಿ ಸಂತೃಪ್ತರಾದರು. ತುಪ್ಪದ ಪಾತ್ರೆಯಲ್ಲಿದ್ದ 2 ಸೇರು ತುಪ್ಪದಲ್ಲಿ ಒಬ್ಬೊಬ್ಬರು 2 ದೊನ್ನೆ ತುಪ್ಪ ಹಾಕಿಸಿಕೊಂಡು ಉಂಡರೂ ಪಾತ್ರೆಯಲ್ಲಿಯ ತುಪ್ಪ ಮೊದಲಿದ್ದಷ್ಟೇ ಉಳಿದಿತ್ತು.
ಬ್ರಾಹ್ಮಣ ಭೋಜನ ಮುಗಿದು ಊರೊಳಗಿನ ಇತರ ಜನಾಂಗದವರು ಬಂದು ಊಟ ಮಾಡಿದರು. ಆದರೂ ಅಡುಗೆ ತೀರಲಿಲ್ಲ. ಎಲ್ಲರೂ ಉಂಡು ತೃಪ್ತರಾದ ಮೇಲೆ ಭಾಸ್ಕರನೂ ಊಟ ಮಾಡಿದನು. ನಂತರ ಗುರುವಾಜ್ಞೆಯಂತೆ ಶೀಶಾನ್ನವನ್ನು ಪಾತ್ರೆ ಸಮೇತ ನದಿಗೆ ಹೊತ್ತುಕೊಂಡು ಹೋಗಿ ಸುರುವಿದನು. ಜಲಚರ ಪ್ರಾಣಿಗಳೆಲ್ಲವೂ ಗುರುಪ್ರಸಾದದಿಂದ ಸಂತೃಪ್ತಿ ಹೊಂದಿದವು. ನಂತರ ಗುರುಗಳು ಭಾಸ್ಕರನನ್ನು ಕರೆದು, ನೀನು ಮಾಡಿಸಿದ ಭಿಕ್ಷೆ ಹಾಗೂ ಬ್ರಾಹ್ಮಣ ಸಮಾರಾಧನೆಯಿಂದ ನಾವು ಸಂತೃಪ್ತರಾದೆವು ಎಂದು ನುಡಿಯಲು ಭಾಸ್ಕರನು ಭಕ್ತಿ ಪುಲಕಿತನಾಗಿ, ಗುರುದೇವ, ಇದೆಲ್ಲ ನಿಮ್ಮ ಲೀಲೆಯೇ ಹೊರತು ಪಾಮರನಾದ ನಾನು ಸಾವಿರಾರು ಜನರನ್ನು ಊಟ ಮಾಡಿಸಲು ಹೇಗೆ ಸಾಧ್ಯವಾದೀತು? ಕರುಣಾಳುಗಳಾದ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮರ್ಯಾದೆ ಕಾಪಾಡಿದಿರಿ ಎಂದು ನಿಗರ್ವದಿಂದ ನುಡಿದು ಗುರುಚರಣಕ್ಕೆರಗಿದನು. ಗುರುಗಳು ಹಸನ್ಮುಖದಿಂದ ಆತನ ಬೆನ್ನು ತಟ್ಟಿ, ಭಲೆ, ಇಂದಿನಿಂದ ನಿನ್ನ ದಾರಿದ್ರ್ಯ ಹಿಂಗಿ ಹೋಯಿತು. ನೀನಿನ್ನು ನಿನ್ನ ಗ್ರಾಮಕ್ಕೆ ಹೋಗಿ ಸುಖವಾಗಿ ಬಾಳಿಕೊಂಡಿರು ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 38ನೇ ಅಧ್ಯಾಯವು ಮುಕ್ತಾಯವಾಯಿತು.